ಹಾಯ್ ಫ್ರೆಂಡ್ಸ್, ಇವತ್ತೊಂದು ಅಮೇಝಿಂಗ್ ಡ್ರಮ್ ಸ್ಟಿಕ್ದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಟೇಸ್ಟೇ ಮಾಡಿರಲ್ಲ, ಅಷ್ಟು ಸೂಪರ್ಬ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಾನು ಏನು ಮಾಡ್ತೀನಿ ಅದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಕೊಡಿ. ನೋಡಿ ಹೇಗೆ ಮಾಡೋದು ನೋಡೋಣ. ಹಿಂಗೆ ನೋಡುವಾಗಲೇ ತಿನ್ನಬೇಕು ಅನಿಸುತ್ತಲ್ಲೋ. ಬಿಸಿ ಅನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ. ಇಲ್ಲ ಮೊಸರು ಸಾರು, ರಸಮ್ಮು, ಏನು ತೆಳುವಾಗಿ ಏನು ಸಾರು ಮಾಡ್ತೀರೋ ಆ ಸಾರಿಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮಸಾಲೆ ಏನೇನು ಬೇಕು ನೋಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ, ಶುಂಠಿ 2 ಪೀಸು, ಮತ್ತು ಏಲಕ್ಕಿ ಒಂದು 4, ಮತ್ತು ಲವಂಗ, ಚಕ್ಕೆ, ಇದೆಲ್ಲ ಚಿಕ್ಕ ಚಿಕ್ಕ ಪೀಸು, ದೊಡ್ಡದಾಗಿ ಕಾಣ್ತಾ ಇದೆ ಅಷ್ಟೇ. ಹಸಿಮೆಣಸಿನ್ಕಾಯಿ ಒಂದು 8-10, ಇದು ಅಷ್ಟೇ. ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದು. ನೀವು ಬೇಕಾದರೆ ದೊಡ್ಡದಾದರೆ ಒಂದೇ ಒಂದು ತೊಗೊಳ್ಳಿ ಸಾಕು. ಮಸಾಲೆ ಈ ಥರ ನೋಡಿ ಹಾಕಿ ಇದನ್ನು ರೆಡಿ ಮಾಡ್ಕೊಳ್ಳಿ. ಇದು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ಕು. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ಸಣ್ಣ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ಅಳತೆಲಿ ಕಟ್ ಮಾಡ್ಕೊಳ್ಳಿ. ಉದ್ದುದ್ದ ಮಾಡಿದ್ರೆ ನಮಗೆ ಅಗಿಲಿಕ್ಕೆ ಕಷ್ಟ ಆಗ್ತದೆ. ಇದಾದರೂ ಒಂದು ಪೀಸ್ ಬಾಯಿಗೆ ಹೋಗುತ್ತೆ, ಹಾಗೇ ಈಸಿ ಆಗುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ 2 ಆನಿಯನ್ನು ದೊಡ್ಡ ಸ್ಲೈಸಾಗಿ ಕಟ್ ಮಾಡಿರೋಂಥ 2 ಆನಿಯನ್ನು, 2 ಟೊಮ್ಯಾಟೊ, ನಂತರ ಪೊಟ್ಯಾಟೊ, ಇದು ಆಲೂಗಡ್ಡೆ 2, ಮತ್ತು ಗ್ರೈಂಡ್ ಮಾಡಿದಂಥ ಮಸಾಲೆ, ನಾವು ಆ ಮಸಾಲೆ ಎಲ್ಲ ತೆಗೆದಿದ್ವಲ್ಲ ಅದು ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ನಮಗೆ ಬಾಣಲಿ ಇಡೋಣ. ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಈ ಮಸಾಲೆ ಗ್ರೈಂಡ್ ಮಾಡಿದ್ವಲ್ಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಇದಿಷ್ಟು ಹಾಕಿರ್ತೀನಿ. ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿದ್ರೆ ತೆಗೆದಿಟ್ಕೊಳ್ಳಿ. ಅದು ನೆಕ್ಸ್ಟ್ ಏನಕ್ಕಾದರೂ ಯೂಸ್ ಆಗುತ್ತೆ, ಹಾಳಾಗೋದಿಲ್ಲ. ಫ್ರಿಡ್ಜಲ್ಲಿ ತೆಗೆದಿಡಿ. ಈ ಮಸಾಲೆ ಹಿಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಕಲರ್ ನೋಡಿ, ಒಂದು ಲೈಟ್ ಗ್ರೀನ್ ಕಲರ್ ಹೋಗಿ ಒಂದು ಸ್ವಲ್ಪ ಬ್ಲ್ಯಾಕಿಶ್ ಬಂದಿದೆ. ಇದ್ರ ಜೊತೆ 1 ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಹಾಕಿದ್ನ ಚೆಂದ ಮಸಾಲೆ ಎಲ್ಲ ಡ್ರೈ ಆದಮೇಲೆ ಆ ಕಪ್ಪಲ್ಲೇ ನೀರು ಹಾಕಿ, ನಾವು ಮಸಾಲೆ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ನೀರು ಹಾಕಿದ್ದೀನಿ ನಾನು. 1 ಕಪ್ ನೀರು ಹಾಕಿ ಈಗ ಮಸಾಲೆ ಇನ್ನೂ ಫ್ರೈ ಆಗುತ್ತೆ. ಫಸ್ಟೇ ನೀರು ಹಾಕ್ಬಿಡ್ಬಾರ್ದು, ಹಾಕ್ಬಿಟ್ರೆ ಖಾರ ಖಾರ ಹೊಡಿತಾ ಇರುತ್ತೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಆಗ ಖಾರದ್ದು ಮಸಾಲೆದೆಲ್ಲ ಚೆಂದ ಆಗ್ತದೆ ಟೇಸ್ಟು. ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ನಾವು ನೀರು ಹಾಕಿದ್ಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಟೊಮೆಟೊ ಮತ್ತು ಆನಿಯನ್ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ, ಆಯಿತಾ. ಅದನ್ನು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಮತ್ತು ಪೊಟ್ಯಾಟೊ, ಆಲೂಗಡ್ಡೆ, ಇದನ್ನು ಈ ಸೈಜ್ಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿ. ನಾವು ಆ 1 ಕಪ್ ನೀರು ಹಾಕಿದ್ವಲ್ಲ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು. ನೋಡಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಉಪ್ಪು ಖಾರ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಗ್ರೀನಿಶ್ ಆಗಿರುತ್ತೆ, ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಮುಚ್ಚಿಡಿ. ಈಗ ನುಗ್ಗೆಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಂದು 5 ಮಿನಿಟ್ಸ್ ಆದಮೇಲೆ ಅರ್ಧ ಬೆಂದಿರುತ್ತೆ ನುಗ್ಗೆಕಾಯಿ. ನಮಗೆ ನುಗ್ಗೆಕಾಯಿ ಬೆಂದಿದೆಯಾ ಅಂತ ಗೊತ್ತಾಗಬೇಕು ಅಂದರೆ ಒಂದು ನುಗ್ಗೆಕಾಯಿ ತೊಗೊಂಡು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟಾಗಿ ಓಪನ್ ಆಗಿಬಿಡುತ್ತೆ, ಆಗ ಬೆಂದಿದೆ ಅಂತ ಅರ್ಥ. ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ನುಗ್ಗೆಕಾಯಿದು ಗ್ರೀನ್ ಇದ್ದ ಕಲರು ಚೇಂಜ್ ಆಗುತ್ತೆ. ಈಗ ಇನ್ನೂ ಸ್ವಲ್ಪ ಬೇಯಬೇಕು, ಮತ್ತೆ ಮುಚ್ಚಿಡೋಣ. ಹಂಗೆ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೆಂದ ಮೇಲೆ ನೋಡಿ ಈಗ ಬೆಂದಿದೆ, ನೋಡಿ ಹೆಂಗೆ ಕಲರ್ ಚೇಂಜ್ ಆಗಿದೆ. ಈಗ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕು. ಹಾಗೆ ಸ್ವಲ್ಪ ಓಪನ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೀರಂಗೆ ಇರಬಾರ್ದು, ಚೆನ್ನಾಗಿರಲ್ಲ. ಈ ಥರ ಗಟ್ಟಿಯಾಗಿ ತಿಕ್ಕಾಗಿ ಸಿಗಬೇಕು. ಇದ್ರದ್ದು ಟೇಸ್ಟು ಎಷ್ಟು ಎಕ್ಸಲೆಂಟ್ ಆಗಿರುತ್ತೆ ಅಂದರೆ ನೀವು ಪದೇ ಪದೇ ಇದೇ ಗೊಜ್ಜು ಮಾಡ್ಕೊಳ್ತೀರಾ ನುಗ್ಗೆಕಾಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.